ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ನಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರೂ ಸಹ ಮುದ್ದಾಡ್ತಾ ಇರೋದನ್ನು ನೋಡಿ ಅಲ್ಲಿ ಅಪೇಕ್ಷಾ ನನಗೆ ಯಾಕೋ ಇವ್ರ ಮೇಲೆ ಡೌಟ್ ಬರ್ತಾ ಇದೆ. ಇವರಿಬ್ಬರು ನಿಜವಾಗ್ಲೂ ಚೆನ್ನಾಗಿಲ್ಲ, ಅವರಿಬ್ಬರು ನಿಜವಾಗ್ಲೂ ಹೇಳಬೇಕಂದ್ರೆ ಗಂಡ ಹೆಂಡ್ತಿನೇ ಅಲ್ಲ ಅನ್ನಿಸ್ತಾ ಇದೆ ಅಂತ ಬೇಕು ಅಂತಾನೆ ಮನೆಯವ್ರ ಮುಂದೆ ನಾಟಕ ಮಾಡ್ತಾ ಇದ್ದಾರೆ ಅಂತ 100ಕ್ಕೆ 100% ನಾನು ಹೇಳ್ತೀನಿ ಅಂಜು ಅಂತ ಇಲ್ಲಿ ಅಪೇಕ್ಷಾ ಹೇಳ್ತಾ ಇರ್ತಾರೆ. ಆಗ ಅಂಜು, ಅಲ್ಲ ಅಪೇಕ್ಷಾ, ಏನೋ ಗೊತ್ತಿಲ್ಲ, ಅಜಿತ್ನ ಮಾತ್ರ ನಾನು ಕಳ್ಕೊಂಡು ಬಿಡ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ, ಅಜಿತ್ ನನಗೆ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಬಿಟ್ಕೊಡೋದೇ ಒಳ್ಳೇದು ಅನಿಸುತ್ತೆ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಅಪೇಕ್ಷಾ, ಅಯ್ಯೋ ಅಂಜು, ನಿನಗೆ ತಲೆ ಕೆಟ್ಟಿದೆಯಾ? ನಿಜವಾಗ್ಲೂ ಇದು ಅವರಿಬ್ಬರು ಸೇರಿ ನಾಟಕ ಆಡ್ತಿದ್ದಾರೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಅವರಿಬ್ಬರಿಗೆ ಮದುವೆನೇ ಆಗಿಲ್ಲ ಅಂಜು. ನೋಡ್ತಾ ಇರು, ಆದಷ್ಟು ಬೇಗ ಭೂಮಿ ಈ ಮನೆಯಿಂದ ಹೊರಟು ಹೋಗ್ತಾಳೆ. ನಂತರ ನೀನು ಅಜಿತ್ ಜೊತೆ ಮದುವೆ ಆಗಿ ಹಾಯಾಗಿರ್ಬೋದು. ನನ್ನ ಮಾತು ಕೇಳು, ನಾವು ಇಲ್ಲಿಗೆ ನಿಲ್ಲಿಸೋದು ಬೇಡವೇ ಬೇಡ. ಅವರನ್ನು ಹೇಗಾದರೂ ಮಾಡಿ ನಾವು ಕಂಡು ಹಿಡಿಲೇಬೇಕು. ಆಮೇಲೆ ಭೂಮಿ ನಿಜ ಬಣ್ಣ ಗೊತ್ತಾಗುತ್ತೆ. ನಂತರ ಅಂಜು ಈ ಮನೆ ಸೊಸೆ ನೀನೇ ಆಗ್ತೀಯಾ, ನೋಡ್ತಾ ಇರು ಅಂತ ನಾನೇ ನಿಂತು ನೀನು ಮದುವೆ ಮಾಡ್ತೀನಿ ಅಂತ ಇಲ್ಲಿ ಅಪೇಕ್ಷಾ ಹೇಳ್ತಾ ಇರ್ತಾರೆ. ಆಗ ಅದನ್ನು ಕೇಳಿಸ್ಕೊಂಡ ಅಶ್ವಿನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಅಂಜನಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಪೇಕ್ಷಾ, ನೀನು ಹೇಳ್ತಿರೋದು ನಿಜ, ಎಷ್ಟು ಖುಷಿ ಆಗ್ತಾ ಇದೆ. ನೀನು ಹೇಳಿದ ಹಾಗೆ ಆದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇರಲ್ಲ ಅನಿಸುತ್ತೆ ಅಂತ ಇಲ್ಲಿ ಅಂಜು ಹೇಳ್ತಾಳೆ. ಆಗ ಅಶ್ವಿನಿ, ಅಬ್ಬಬ್ಬ, ನೀನು ಖುಷಿ ಪಟ್ಟರೆ ನನ್ನ ಕತೆ, ನಾನು ಯಾವತ್ತಿದ್ರೂ ಆ ಅಜಿತ್ ಹೆಂಡ್ತಿ, ನಾನು ಈ ಮನೆ ಸೊಸೆ, ಈ ಆಸ್ತಿಗೆಲ್ಲ ನಾನೇ ಒಡ್ತಿ ಆಗಬೇಕು ಕಣೆ, ಅದಕ್ಕೆ ನಿನಗೆ ಆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅಶ್ವಿನಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ನಗ್ತಾ ಇರ್ತಾಳೆ. ಆಗ ಅಪೇಕ್ಷಾ, ಮನಸ್ವಿನಿ ಏನಾಯಿತು, ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ. ನೀನು ಯಾರನ್ನಾದರೂ ಲವ್ ಮಾಡ್ತಾ ಇದ್ದರೆ ಹೇಳು, ನಾನೇ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಅಪೇಕ್ಷಾ ಹೇಳ್ತಾರೆ. ಆಗ ಅಶ್ವಿನಿ, ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ. ಆಗ ಮನಸ್ಸಲ್ಲೇ, ನಾನು ಇಷ್ಟಪಟ್ಟಿರೋದು ಅಜಿತ್ ಒಬ್ಬನೇ, ಮದುವೆ ಆದರೆ ಅವನ್ನೇ ಮದುವೆ ಆಗ್ತೀನಿ, ನಿಮ್ಮೆಲ್ಲರನ್ನೂ ಹೇಗೆ ಓಡಿಸ್ತೀನಿ ಅಂತ ನೋಡ್ತಾ ಇರು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಅವರು ಭೂಮಿಗೋಸ್ಕರ ಹೂವನ್ನು ತೊಗೊಂಡು ಬಂದಿರ್ತಾರೆ. ಸಂಗೀತ ಅವರು, ಅಜಿತ ಏನೋ ಅದು ಅಂತ ಈ ತಂದಿದೆಯಾ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು, ಅಯ್ಯೋ ಅಮ್ಮ, ಇದು ಹೂವು, ಮಲ್ಲಿಗೆ ಹೂವು, ಮೈಸೂರು ಮಲ್ಲಿಗೆ ಹೂವು ಅಂತ ಹೇಳ್ತಾರೆ. ಆಗ ಸಂಗೀತ ಅವರು, ವಾವ್, ಚೆನ್ನಾಗಿದೆ ಕಣೋ, ಯಾರಿಗೂ ಅಂತ ಕೇಳ್ತಾರೆ. ಭೂಮಿಗೋಸ್ಕರ ಅಂತ ಅಮ್ಮ ಅಂತ ಅಜಿತ್ ಹೇಳ್ತಾರೆ. ನಾನೇ ಇವತ್ತು ಭೂಮಿಗೆ ಹೂವನ್ನು ಮುಡಿಸ್ಬೇಕು ಅಂತ ಹೇಳ್ತಾರೆ. ಆಗ ಸಂಗೀತ ಅವರು, ಅಯ್ಯೋ ನನ್ನ ಮಗ ನನ್ನ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ಇವ್ರ ಪ್ರೀತಿ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ದೇವ್ರೆ ಅಂತ ಇಲ್ಲಿ ಸಂಗೀತ ಬಿಟ್ಕೊಳ್ತಾ ಇರ್ತಾರೆ. ಆಗ ಸಂಗೀತ ಇಲ್ಲಿ, ಭೂಮಿ ಏನು ಸಾಹೇಬ್ರೆ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು, ಹೂ ಭೂಮಿ, ಮಲ್ಲಿಗೆ ಹೂ, ಇದನ್ನು ಮುಟ್ಕೊಂಡ್ರೆ ಎಷ್ಟು ಘಮ್ಮ ಅನ್ನತ್ತೆ ಗೊತ್ತಾ, ಇಡೀ ಮನೆಯಲ್ಲೇ ಸ್ಮೆಲ್ ಹರಡಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಇಡೀ ಊರೇ ಘಮ ಘಮ ಅನ್ನತ್ತೆ ಭೂಮಿ ಅಂತ ಹೇಳ್ತಾರೆ. ಆಗ ಭೂಮಿ, ಇದೇನು ಸಾಹೇಬ್ರೆ ಇಷ್ಟೊತ್ತಲ್ಲಿ ಇದೆಲ್ಲ ಬೇಕಿತ್ತ ಅಂತ ಕೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ ನೀವೇ ಮುಡಿಸಿ ನನ್ನ ಮುಡಿಗೆ ಅಂತ ಹೇಳಿದಾಗ, ಅಯ್ಯೋ ಕೇಳಬೇಕಾ, ನಾನೇ ಇಂಥ ಚಾನ್ಸ್ ಸಿಕ್ಕರೆ ನಾನು ಬಿಡ್ತೀನ, ಬಾ ಮುಡಿಸ್ತೀನಿ ಅಂತ ಈ ಕಡೆ ಮುಡಿಸ್ತಾರೆ. ಈ ಕಡೆ ಅಂಜನಾ ಮತ್ತು ಅಪೇಕ್ಷಾ ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ. ನೋಡು ಅಂಜು, ಇದು ಬೇಕು ಅಂತಲೇ ಮಾಡ್ತಾ ಇರೋದು, ನಿಜಾನ? ನಿಜವಾದ ಪ್ರೀತಿಯಾಗಿದ್ದರೆ ಹೂ ತಗೊಂಡು ರೂಮ್ಗೆ ಹೋಗಿ ಕೊಡಬಹುದಿತ್ತು, ಅದನ್ನು ಬಿಟ್ಬಿಟ್ಟು ಎಲ್ಲರ ಮುಂದೆ ಈ ರೀತಿ ನಾಟಕ ಮಾಡುವಷ್ಟು ಅಂಥದ್ದು ಏನಿದೆ ನೋಡು, ಅವರಿಬ್ಬರು ನಿಜವಾಗ್ಲೂ ನಾಟಕ ಮಾಡ್ತಾ ಇದ್ದಾರೆ ಅಂತ ಕಣ್ಣಿಗೆ ಸರಿಯಾಗಿ ಕಾಣಿಸ್ತಾ ಇದೆ. ಅಂದರೆ ನಾವೆಲ್ಲರೂ ನೋಡಲಿ ಅಂತಲೇ ಅವನು ಬೇಕು ಅಂತಲೇ ಎಲ್ಲರ ಮುಂದೆ ಈ ಥರ ಮಾಡ್ತಾ ಇದ್ದಾನೆ. ಅವರು ಇಬ್ಬರ ನಡುವೆ ಏನೂ ಸಂಬಂಧ ಇಲ್ಲ, ಮನೆಯವ್ರ ಮುಂದೆ ಬೇಕು ಅಂತ ನಾಟಕ ಮಾಡ್ತಾ ಇದ್ದಾರೆ ಅಂತ ಅಪೇಕ್ಷಾ ಹೇಳ್ತಾಳೆ. ಆಗ ಸಂಗೀತ, ನೋಡು ಭೂಮಿ, ಅಜಿತ್ ನೀವಿಬ್ಬರು ಚೆನ್ನಾಗಿರಬೇಕು, 100 ಕಾಲ ಇದೇ ರೀತಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತ ಹೇಳ್ತಾರೆ. ಆಗ ಇಲ್ಲಿ ಭೂಮಿ, ಅಯ್ಯೋ ಅತ್ತೆ, 100 ವರ್ಷ ಬೇಡ, ಸಾಯೋಬ್ರಕ್ಕಿಂತ ಮುಂಚೆನೇ ಕಳಿಸ್ಕೊಂಡು ಇಲ್ಲಿ ಅಜಿತ್, ಅಯ್ಯೋ ಭೂಮಿ ಏನು ಮಾತಾಡ್ತಾ ಇದೀಯಾ, ನೀನು ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಗ ಇಲ್ಲಿ ಅಂಜು, ಅಯ್ಯಯ್ಯೋ, ಇನ್ನೂ ಇವರು ನಾಟಕ ನೋಡ್ತಾ ಇದ್ದರೆ ನನಗೆ ಇಲ್ಲಿ ಹುಚ್ಚು ಹಿಡ್ದಂಗೆ ಆಗ್ತಾ ಇದೆ, ಇಲ್ಲಿಂದ ಹೋಗ್ತೀನಿ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಸೀದಾ ಹೋಗ್ತಾಳೆ. ಆಗ ಇಲ್ಲಿ ಅಶ್ವಿನಿ ಕೂಡ, ಅಬ್ಬಬ್ಬಾ ಏನಂತ ನಾಟಕ ಮಾಡ್ತಾರೋ, ನನಗಂತೂ ನೋಡೋಕೆ ಆಗ್ತಾ ಇಲ್ಲ ಅಂತ ಕೂಗಾಡ್ತಾರೆ. ಅಪೇಕ್ಷಾ, ದೇವಿಯಾನಿ ಅತ್ತೆ, ಈ ಅಂಜು ಏನೋ ಕೋಪ ಮಾಡಿಕೊಂಡು ಹೋಗಿರೋದು ಸರಿ, ಅದು ಬಿಟ್ಟು ಈ ಮನಸ್ವಿನಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ,
ಅಜಿತ್ ವಿಚಾರದಲ್ಲಿ ಅಂತ ಕೇಳ್ತಾಳೆ. ಆಗ ದೇವಯಾನಿ ಹೌದಲ್ಲ, ಮೊದಲೇ ಇವಳು ಅವತ್ತು ಸೀತಾರಾಮ ಕಲ್ಯಾಣದಲ್ಲಿ ಈ ರೀತಿ ಮೋಸ ಮಾಡೋಕ್ಕೆ ಹೋಗಿದ್ಲು. ಇನ್ನೇನು ಮಾಡ್ತಾಳೋ ಏನೋ, ಒಂದು ವೇಳೆ ಅಜಿತ್ನ ಬೊಟ್ಟಿಗೆ ಹಾಕೊಳ್ಳೋಕ್ಕೆ ಇನ್ನೂ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾಳೋ ಏನೋ ಅಂತ ಗೊತ್ತಾಗ್ತಿಲ್ವಲ್ಲ. ನನ್ನ ಹೆಸರು ತೋರಿಸ್ಕೊಳ್ತಾ ಇಲ್ಲ, ಛೇ ಏನು ಮಾಡಿಬಿಡ್ತಾಳೆ ಅಂತ ಇಲ್ಲಿ ದೇವಯಾನಿ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಮತ್ತು ಈ ಕಡೆ ರೂಮ್ನಲ್ಲಿ ದೇವಯಾನಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲ, ಈ ಮನಸ್ವಿನಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಬಿಟ್ಟರೆ ಇವಳನ್ನು ಹೀಗೆ ಬಿಟ್ಟರೆ ಖಂಡಿತವಾಗ್ಲೂ ಆಗಲ್ಲ ಅಂತ ಹೋಗಿ ಕೇಳಲೇಬೇಕು ಅಂತ ಅಂದ್ಕೊಳ್ತಾರೆ. ಸ್ವಲ್ಪ ಮಾತಾಡಬೇಕು ಅಂತ ಹೋಗಿ ಕರೀತಾರೆ. ಆಗ ಅಶ್ವಿನಿ ಏನು ಅಂತ ಕೇಳ್ತಾರೆ. ನೋಡು, ನೀನೇನಾದರೂ ಅಜಿತ್ನ ಇಷ್ಟಪಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಮನಸ್ವಿನಿ ಅಯ್ಯೋ ಮೇಡಮ್, ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಏನಿಲ್ಲ, ಅವರಿಬ್ಬರ ಮಧ್ಯೆ ನೀನೇನಾದರೂ ಫೀಲಿಂಗ್ಸ್ ಇದೆಯಾ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳಿದೆ ಸುಮ್ಮನೆ ಅಷ್ಟೇ ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್, ನನಗೆ ಯಾಕೆ ಮೇಡಮ್ ಪ್ರೀತಿ ಪ್ರೇಮ ಎಲ್ಲ ನನಗೇನೂ ಇಲ್ಲ ಮೇಡಮ್. ನೀವಿಲ್ಲಿ ಕರೆಸಿದ್ದೆ ನನ್ನ ಪುಣ್ಯ. ನೀವು ಕರೆಸಿದ್ದು ನೀವು ಹೇಳಿದ ಹಾಗೆ ನಾನು ಮಾಡೋದಷ್ಟೇ ನನ್ನ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಅಶ್ವಿನಿ ಏನೂ ಇಲ್ಲ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಅಬ್ಬಾ ತಪ್ಪಿಸ್ಕೊಂಡೆ, ಎಲ್ಲಾದರೂ ಸಿಗಾಕೊಂಡಿದ್ರೆ ಆಯಿತು, ನನ್ನ ಕತೆ ಮುಗ್ದೇ ಹೋಗ್ತಿತ್ತು. ನನ್ನ ಮನಸ್ಸಲ್ಲಿ ಅಜಿತ್ ಇದ್ದಾನೆ ಅಂತ ಇವ್ರಿಗೇನಾದರೂ ಗೊತ್ತಾದರೆ ನನ್ನನ್ನು ಈಗಲೇ ಇಲ್ಲಿಂದನೇ ಓಡಿಸ್ಬಿಡ್ತಾಳೆ. ಅಷ್ಟೇ ಹುಷಾರಾಗಿ ಮ್ಯಾನೇಜ್ ಮಾಡಬೇಕು. ಅಜಿತ್ನ ಹೇಗಾದರೂ ಮಾಡಿ ಮದುವೆ ಆದರೆ ಈ ಮನೆ ಆಸ್ತಿ, ಈ ದೇವಯಾನಿ ಕತೆ ಎಲ್ಲ ಮುಗಿಸ್ಬಹುದು. ಅಲ್ಲ, ನನ್ನ ಮನಸ್ವಿನಿ ಅಂತ ಗೊತ್ತಾಗೋದು ಮೊದಲು ಈ ದೇವಯಾನಿ ಒಬ್ಬಳೇ ದೇವಯಾನಿನ ಸಾಯಿಸ್ಬಿಟ್ರೆ ಇಲ್ಲ, ನಾನು ಅಂದ್ಕೊಂಡು ಹಾಗೆ ಆಗತ್ತೆ. ಅಶ್ವಿನಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ದೇವಯಾನಿಗೆ ಹಬ್ಬ ಮನಸ್ಸಲ್ಲಿ ಏನೇನೋ ಆಲೋಚನೆ ಬರ್ತಿದೆ. ಅಂತೂ ಏನು ಎಲ್ಲ ಗೊತ್ತಾಯಿತು, ಸಾಕು ಸಾಕು ಸಮಾಧಾನ ಆಯಿತು. ಇಲ್ಲಿ ದೇವಯಾನಿ ಅಂದ್ಕೊಳ್ತಾ ಇರ್ತಾರೆ. ಈ ಕಡೆ ಭೂಮಿ ಅಲ್ಲ ಸಾಹೇಬ್ರೆ, ಯಾಕೆ ಸಾಹೇಬ್ರೆ ಈ ರೀತಿ ಮಾಡೋಕ್ಕೆ ಹೋಗಿದ್ರಿ? ಅಲ್ಲ ಅದೆಲ್ಲ ಬೇಕಿತ್ತ ಸಾಹೇಬ್ರೆ ಅಂತ ಇಲ್ಲಿ ಭೂಮಿ ಕೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು ಭೂಮಿ ಬೇಕು, ಯಾಕಂದರೆ ಎಲ್ಲರೂ ಮನೆಯವ್ರಿಗೆಲ್ರಿಗೂ ನಮ್ಮ ಮೇಲೆ ಅನುಮಾನ ಬಂದಿದೆ. ಈಗಾಗಲೇ ನೀನು ಮೊನ್ನೆ ಮಾಡಿರುವ ಎಡವಟ್ಟಿಗೆ ಇನ್ನೇನಾದರೂ ನಿಜ ಹೇಳೋಕ್ಕೆ ಹೋಗ್ಬಿಟ್ಯಾ? ಈ ಮದುವೆ ವಿಷಯದ ಬಗ್ಗೆ ಗೊತ್ತಾಗದೆ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಸಂಬಂಧ ಇಲ್ಲ ಅಂತ ಎಲ್ರಿಗೂ ತಿಳ್ಕೊಂಡು ಬಿಟ್ಟಿದ್ದಾರೆ. ಅದರಲ್ಲೂ ಅಪೇಕ್ಷೆ ಮತ್ತು ಅಂಜನಾ 3 ಜನ ಸೇರಿಕೊಂಡು ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಫಾಲೋ ಮಾಡಿಕೊಂಡು ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ಮೇಲೆ ಸಖತ್ ಡೌಟ್ ಪಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ರೀತಿ ಮಾಡಲೇಬೇಕಾಯಿತು, ಸೊ ಡೋಂಟ್ ಮೈಂಡ್ ಅಂತ ಹೇಳ್ತಾರೆ. ನೀನು ನಿಜ ಹೇಳೋಕ್ಕೆ ಹೋಗಬೇಡ ಭೂಮಿ, ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಅಜಿತ್. ಆಗ ಇದನ್ನೆಲ್ಲ ಭೂಮಿ ಹೇಳಿದಾಗ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಅಜಿತ್ ಹೇಳ್ತಾರೆ. ನೀನು ಕೈ ಮುಗಿತೀನಿ ಅಂತ. ಆಗ ಅಯ್ಯೋ ಸಾಹೇಬ್ರೆ, ಈ ರೀತಿ ಎಲ್ಲ ಮಾತಾಡಬೇಡಿ ಸಾಹೇಬ್ರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಸಾಹೇಬ್ರೆ. ಅವತ್ತೇನೋ ಕೋಪದಲ್ಲಿ ನಾನು ಹೇಳೋಕ್ಕೆ ಹೋಗಿಬಿಟ್ಟೆ, ಆದರೆ ಇನ್ಮೇಲೆ ನಿಜವಾಗ್ಲೂ ನಾನು ಏನೂ ಹೇಳಲ್ಲ, ಮದುವೆ ವಿಚಾರದ ಬಗ್ಗೆನೇ ಮಾತಾಡಲ್ಲ, ನೀವೇನು ಯೋಚನೆ ಮಾಡಬೇಡಿ ಸಾಹೇಬ್ರೆ ಅಂತ ಇಲ್ಲಿ ಭೂಮಿ ಹೇಳ್ತಿರ್ತಾರೆ. ಮತ್ತು ಈ ಕಡೆ ಬೆಳಗ್ಗೆ ಆಗ್ತಿದ್ದಂತೆ ಇಲ್ಲಿ ಅಪೇಕ್ಷಾ ಅವರು ಅಂಜನಾ ಎಲ್ಲ ಸೇರಿಕೊಂಡು ಇದೇ ಒಳ್ಳೆಯ ಸಮಯ ನೋಡು, ಈಗ ಯಾರೂ ಎದ್ದಿರಲ್ಲ, ಇವಾಗಲೇ ಅವ್ರ ಬಣ್ಣ ಗೊತ್ತಾಗುತ್ತೆ ಅಂತ ನಿಜವಾಗ್ಲೂ ಗಂಡ ಹೆಂಡತಿ ಆಗಿದ್ದರೆ ಬೆಡ್ ಮೇಲೆ ಮಲ್ಕೊಳ್ತಾರೆ. ಇಲ್ಲ ಅಂದರೆ ಅವಳು ನೆಲದ ಮೇಲೆ ಮಲಗಿರ್ತಾಳೆ. ನಮಗಿದೇ ಒಳ್ಳೆ ಚಾನ್ಸ್, ಹೋಗಿ ನೋಡೋಣ ಬನ್ನಿ ಅಂತ ಎಲ್ಲರೂ ಹೋಗ್ತಾರೆ. ಡೋರಂತೂ ಓಪನ್ ಇರೋದು ಕಷ್ಟ. ಕಿಟಕಿ ಹತ್ರ ಹೋಗಿ ಬಗ್ಗಿ ನೋಡೋಣ ಏನಂತೀಯ ಅಂತ ಕೇಳ್ತಾರೆ. ಆಗ ಅಂಜು ಹೌದು ಅಪೇಕ್ಷಾ, ಇದೇ ಒಳ್ಳೆಯ ಐಡಿಯಾ ಅಂತ ಹೇಳಿ ಇಬ್ಬರು ಕೂಡ ನಿಧಾನವಾಗಿ ಹೋಗ್ತಾ ಇರ್ತಾರೆ. ರೂಮ್ ಕಡೆ ನಿಧಾನವಾಗಿ ಕಿಟಕಿ ಬಾಗಿಲನ್ನು ತೆಗಿತಾರೆ. ತೆಗೆದು ನೋಡಿದಾಗ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬೆಡ್ನಲ್ಲಿ ಮಲಗಿರೋದನ್ನು ನೋಡಿ ಸಖತ್ ಶಾಕ್ ಆಗಿಬಿಡ್ತಾರೆ. ಬೆಂಕಿ ಬೆಂದಂಗೆ ಆಗ್ತಾ ಇರುತ್ತೆ ಅಂಜನನ್ಗೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.